ಕ್ರ್ಯಾಬಿಗೆ ಬರೋಕ್ಕೂ ಮುಂಚೆ. ಮತ್ತೆ ಇಲ್ಲೂ ಬಂದ್ಬಿಟ್ಟು ಮತ್ತೆ ಅವ್ರದ್ದೇ ಫುಡ್ ತಿನ್ನೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. 5ರಿಂದ 6 ಅವರ್ ಏನೋ ನೀರಲ್ಲಿ ಆಟ ಆಡಿದ್ವಿ. ನಾವೆಲ್ಲೂ ಇಷ್ಟು ವರ್ಷ ನಾವು ಬೇರೆ ದೇಶದಲ್ಲಿ ಇದ್ದಾಗ ಮಸಾಲೆ ದೋಸೆ ತುಂಬ ಮ್ಯಾಟ್ರ್ ಆಗ್ಬಿಡುತ್ತೆ. ಆಗ ಇದು ಸ್ವಲ್ಪ ನಿಮಗೆ ಆರಾಮ್ ಅನ್ಸುತ್ತೆ, ತುಂಬ ಕಾಸ್ಟ್ಲಿ ಅಂತ ಅನ್ಸಲ್ಲ. ಸೊ ಇದೇ ರೋಡಲ್ಲೇ ನಾವು ರೂಮ್ ಕೂಡ ಮಾಡಿ ನಖರ ಮಾಡ್ತಾ ಇರಲಿಲ್ಲ. ಮತ್ತು ಇಲ್ಲೊಂದೇನೆಂದರೆ ಇಲ್ಲೆಲ್ಲ ಮಸಾಜ್ ಎಲ್ಲ ಓಪನ್ ಆಗಿ ಮಾಡಿಸ್ಕೊತಾರೆ. ಅಲ್ಲಲ್ಲೇ ಕುತ್ಕೊಂಡು ರೋಡಲ್ಲೇ ಕುತ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಜಾಸ್ತಿ ಈ ಕಡೆ. ನಾವೆಲ್ಲ ಒಂದು ಕಡೆ ಹೋಗಿ ಕುತ್ಕೊಂಡು ಮಾಡಿಸ್ಕೋಬೇಕು ಕಾಲದು ಅಂತ ಅನ್ಕೋತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಚಾನೆಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಿದ್ದೀರೋ, ಯಾರ್ಯಾರು ಹೊಸದಾಗಿ ನನ್ನ ಕಂಟೆಂಟ್ನ ನೋಡ್ತಾ ಇದ್ದೀರೋ ಎಲ್ರಿಗೂ ತುಂಬ ತುಂಬ ಪ್ರೀತಿಯಿಂದ ನಮಸ್ಕಾರಗಳು. ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ಕ್ರ್ಯಾಬಿ ಆಲ್ರೆಡಿ ರೀಚ್ ಆಗಿದ್ವಿ. ನಮಗಿನ್ನೂ ರೂಮ್ ಸಿಕ್ಕಿರಲಿಲ್ಲ, ಬಟ್ ಬೈಕ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಲಗೇಜ್ ಎಲ್ಲ ಅಲ್ಲೇ ಬಿಟ್ಟು ಸುಮ್ಮನೆ ಹೇಗಿದೆ ಕ್ರ್ಯಾಬಿ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಇತ್ತು. ಹಾಗಾಗಿ ನಾವು ಅಲ್ಲಿಂದ ಬೈಕಲ್ಲಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ. ಸೊ ಕ್ರ್ಯಾಬಿ ಹೇಗಿದೆ ಅಂತಂದರೆ ಈ ಥರ ಇದೆ. ಮತ್ತು ಇಲ್ಲಿ ಎದುರುಗಡೆನೇ ಆ್ಯಕ್ಚುಲಿ ಬೀಚ್ ಇದೆ. ಸೊ ತುಂಬ ಓಡಾಡೋ ಅವಶ್ಯಕತೆ ಇಲ್ಲ. ಅಂದರೆ ನಾವು ಮಾಡಿದ ರೂಮಿಂದ ತುಂಬ ಹತ್ರನೇ ಇತ್ತು. ಅಂದರೆ ಬೈಕಲ್ಲಿ ಹೋಗ್ಬೋದು, ಇಲ್ಲ ಬೈ ವಾಕ್ ಕೂಡ ಓಡಾಡ್ಬೋದು. ನಾವು 2 ವೀಲರ್ ಹೈರ್ ಮಾಡಿದ್ವಿ. ಯಾಕಂದರೆ 2 ವೀಲರ್ ಇದ್ದರೆ ನಮಗೆ ತುಂಬ ಕಂಫರ್ಟಬಲಾಗಿ ಕನ್ವೀನಿಯೆಂಟಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಕ್ರ್ಯಾಬಿನಲ್ಲಿ ಒಂದು ಬೆಸ್ಟ್ ಥಿಂಗ್ ಏನಂದರೆ ಅಲ್ಲಿ ಮೌಂಟೇನ್ಸ್ ರೇಂಜಸ್ಸು ಜಾಸ್ತಿ. ನಿಮಗೆ ಬೀಚ್ ಬೇಕಂದರೆ ಬೀಚ್ ಇದೆ, ಅಥವಾ ಮೌಂಟೇನ್ಸ್ ಮಧ್ಯದಲ್ಲಿ ಕೆಲವೊಂದು ಕೆಫೆಗಳು ಮಾಡಿದ್ದಾರೆ. ಆ ಮೌಂಟೇನ್ ರೇಂಜಸ್ ನೋಡಿಕೊಂಡು ನೀವು 2 ವೀಲರಲ್ಲೋ ಅಥವಾ ಕಾರ್ ಹೈರ್ ಮಾಡಿದ್ರೆ ಕಾರ್ನಲ್ಲಿ ಓಡಾಡಬೇಕಾದ್ರೆ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ತುಂಬ ಗ್ರೀನರಿ ಜಾಸ್ತಿ ಅಲ್ಲಿ. ಅಂದರೆ ಟೂರಿಸ್ಟ್ಗಳಿಗೆ ಮಾಡಿದಂಥ ಕಂಟ್ರಿ. ನಾನೇನಾದರೂ ಮತ್ತೆ ಮತ್ತೆ ಹೋಗಬೇಕಂದ್ರೆ ಡೆಫಿನೆಟ್ಲಿ ನಾನು ಥೈಲ್ಯಾಂಡ್ಗೆ ಹೋಗ್ಬೇಕಂತ ಇಷ್ಟಪಡ್ತೀನಿ. ಏಕೆಂದರೆ ಆ ನೇಚರ್ ಅಷ್ಟು ಚೆನ್ನಾಗಿದೆ. ಥೈಲ್ಯಾಂಡ್ನ ತುಂಬ ಬೇರೆ ಬೇರೆ ರೀತಿಯಿಂದ ಬೇರೆ ಥರನೇ ತೋರಿಸ್ತಾರೆ ಆ್ಯಕ್ಚುಲಿ ಫ್ಯಾಮಿಲಿ ಪೀಪಲ್ ಎಲ್ಲ ಹೋಗಿ ಎಂಜಾಯ್ ಮಾಡೋಕ್ಕೆ ಇರೋವಂಥ ತುಂಬ ಒಳ್ಳೆ ಪ್ಲೇಸ್ ಅದು. ಬಟ್ ಯಾವುದೋ ಒಂದು ಪಾಯಿಂಟಿಗೆ ಅದನ್ನು ತುಂಬ ಬೇರೆ ಥರ ತೋರಿಸ್ತಾರೆ. ನನ್ನ ಪ್ರಕಾರ ಅದು ಅಷ್ಟು ಸತ್ಯ ಅಲ್ಲ. ಅದೊಂದೇ ವಿಷಯ ಇಲ್ಲ ಈ ದೇಶದಲ್ಲಿ. ಸೊ ಒಳ್ಳೆ ಕಂಟ್ರಿನೇ, ಜನ ತುಂಬ ಒಳ್ಳೆಯವರು. ಸ್ವಲ್ಪ ಅವ್ರದ್ದು ಫುಡ್ಡು 1-2 ದಿನ ಎಕ್ಸೈಟ್ಮೆಂಟಲ್ಲಿ ತಿನ್ಬೋದು ಅಷ್ಟೇ. ಬಟ್ ಅದಾದಮೇಲೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೊಂದು ಬಿಟ್ಟರೆ ಎಲ್ಲ ಕಡೆ ಪ್ಲೇಸಸ್ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ. ಆ ಥರ ಒಂದು ಕಂಟ್ರಿ ಇದು. ಸೊ ಈ ಥರ ನಾವು ಕ್ರ್ಯಾಬಿ ಸುತ್ತ ಓಡಾಡ್ತಾಯಿದ್ವಿ. ನಮಗೆ ಅಲ್ಲಿ ಏನು ಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಬರೀ ನೇಚರ್ ಮುಂದೆ ನಾವು ನಿಂತ್ಕೊಂಡ್ರೆ ಸಾಕು, ಅಥವಾ ಅದು ಮುಂದೆ ಹೋಗ್ತಾ ಇದ್ದರೆ ಸಾಕು, ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ. ಸೊ ಇದು ಕ್ರ್ಯಾಬಿ. ನನಗೆ ಕ್ರ್ಯಾಬಿ ತುಂಬ ಇಷ್ಟ ಆಯಿತು. ಫುಕೆಟ್ ಇಷ್ಟ ಆಯಿತು. ತುಂಬ ಜನ ಇಲ್ಲಿಗೆ ಬರ್ತಾರೆ, ಕ್ರ್ಯಾಬಿಗೆ ಬಂದು ಹೋಗ್ತಾರೆ. ಕೆಲವ್ರು ಮಾತ್ರ ಪಟಾಯಾಗೆ ಹೋಗ್ತಾರೆ, ಇನ್ನು ಕೆಲವರು ಪಟಾಯ ಬಿಟ್ಟು ಇಲ್ಲಿಗೂ ಬರೋರಿದ್ದಾರೆ. ಸೊ ಅಲ್ಲಿಂದ ಒಂದು ರೌಂಡ್ ಸರ್ಕಲ್ ಹಾಕ್ಕೊಂಡ್ಬಂದರೆ ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಜರ್ನಿ, ಅಲ್ಲಿಗೆ ಬರ್ತೀವಿ. ಈ ಸ್ಟ್ರೀಟ್ ಏನು ನೋಡ್ತಾ ಇದ್ದೀರಲ್ವಾ, ಈ ಸ್ಟ್ರೀಟಲ್ಲಿ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಥಾಯ್ ಕ್ಯೂಸಿನ್ಸ್ ಆಗಿರ್ಬೋದು, ಅಥವಾ ಇಟಾಲಿಯನ್ ಸ್ಟೈಲು ಕೆಫೆಗಳು ಮತ್ತು ರೆಸ್ಟೋರೆಂಟ್ಸು, ಸ್ಪ್ಯಾನಿಷ್ ಫುಡ್ಡು, ಇದೆಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ನಾವು ಜಾಸ್ತಿ ಹೋಗ್ತಾ ಇದ್ದಿದ್ದು ಇಂಡಿಯನ್ ರೆಸ್ಟೋರೆಂಟ್ಸೇ. ಯಾಕಂದರೆ ನಾವು ಆಲ್ರೆಡಿ 7 ದಿನ ನಾವು ಕಳೆದ್ಬಿಟ್ಟಿದ್ವಿ ಕ್ರ್ಯಾಬಿಗೆ ಬರೋಕ್ಕೂ ಮುಂಚೆ. ಮತ್ತೆ ಇಲ್ಲೂ ಬಂದ್ಬಿಟ್ಟು ಮತ್ತು ಅವ್ರದ್ದೇ ಫುಡ್ ತಿನ್ನೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ಬರೀ ಇಂಡಿಯನ್ ರೆಸ್ಟೋರೆಂಟ್ಸ್ನ ಹುಡ್ಕೋದು, ಹೋಗಿ ಅಲ್ಲೇ ತಿನ್ನೋದು, ಇದೇ ಕೆಲಸ ಮಾಡ್ತಾಯಿದ್ವಿ. ನೋಡಿ, ಸುಮ್ಮನೆ ಆ ಕಡೆಯಿಂದ ಹೋಗಿ ಒಂದು ಸರ್ಕಲ್ ಹಾಕೊಂಡ್ಬಂದರೆ ಮತ್ತೆ ಇದೇ ಸರ್ಕಲ್ಗೆ ಬರ್ತೀವಿ. ಇದೇ ಫ್ರಂಟು. ಈ ಸ್ಟ್ರೀಟ್ ಪೂರ್ತಿ ಇದೇ ಥರ ಶಾಪ್ಸು, ಕೆಫೇಸು, ರೆಸ್ಟೋರೆಂಟ್ಸು, ಶಾಪಿಂಗ್ ಇದು ಎಲ್ಲ ಇದೆ. ಎದುರುಗಡೆನೇ ಬೀಚು. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಶಾಪ್ಗಳು. ಅದರ ರೈಟ್ ಸೈಡ್ಗೆ ಫುಲ್ಲು ಬೀಚು. ಸೊ ಇಲ್ಲಿಂದ ಏನಾದರೂ ನೀವು ಒಂದು ಡ್ರಿಂಕ್ಸ್ ಏನಾದರೂ ಕೈಗೆ ತೊಗೊಂಡು, ಅಥವಾ ಒಂದು ಕಾಫಿ, ಮಿಲ್ಕ್ ಶೇಕ್ ಆಗಿರ್ಬೋದು, ಅಥವಾ ನಿಮಗೆ ಬಿಯರ್ ಇಷ್ಟ ಆದರೆ ಬಿಯರ್ ಆಗಿರ್ಬೋದು, ಏನು ಬೇಕಾದ್ರೂ ಹೋಗಿ ತೊಗೊಂಡು ಅಲ್ಲಿ ಮೆಟ್ಲುಗಳಿದೆ, ಅಲ್ಲಿ ಹೋಗಿ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಕೆಲವರೆಲ್ಲ ಇಲ್ಲಿ ಬೆಳಗ್ಗೆ ವಾಕ್ ಕೂಡ ಮಾಡ್ತಿರ್ತಾರೆ.
ಅಲ್ಲಿ ಕುತ್ಕೊಳ್ಳೋಕ್ಕೆ ತುಂಬ ಕಡೆ ಜಾಗ ಮಾಡಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡು ಬೀಚಲ್ಲಿ 5 ರಿಂದ 6 ಅವರ್ ಏನೋ ನೀರಲ್ಲಿ ಆಟ ಆಡಿದ್ವಿ. ನಾವೆಲ್ಲೂ ಇಷ್ಟು ವರ್ಷ ನಾವು ಮದುವೆ ಆದಾಗಿಂದ ಬೀಚ್ ನೋಡ್ತಾ ಇದ್ವಿ, ಬಟ್ ನೀರಲ್ಲಿ ಆಟ ಆಡೇ ಇರಲಿಲ್ಲ ನಾವಿಬ್ಬರು ಒಟ್ಟಿಗೆ ಮದುವೆ ಆದಾಗಿಂದ. ಬಟ್ ಇಲ್ಲಿ ನಾವಿಬ್ಬರು ನೀರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಕ್ರ್ಯಾಬಿಗೆ ಬಂದಮೇಲೆ ತುಂಬ ಟೈಮು ನಾವು ಜಾಸ್ತಿ ಬೀಚ್ಗೆ ಟೈಮ್ ಕೊಟ್ಟಿದ್ವಿ. ಸೊ ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಜಾಸ್ತಿ ಇದೆ. ಇಲ್ಲಿ ನಾನು ಬ್ಯಾಗ್ ಎಲ್ಲ ತೊಗೊಂಡಿದ್ದೆ. ಸೊ ಅದ್ರ ಎದುರುಗಡೆ ಇರೋ ಬೀಚನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಈ ಬೀಚ್ ಹೆಸ್ರು ಏನು ಗೊತ್ತಾ? ಅವನಂಗ್ ಬೀಚ್ ಅಂತ. ನೀವೇನಾದರೂ ಕ್ರ್ಯಾಬಿಗೆ ಹೋಗಂಗಿದ್ರೆ ಅವನಂಗ್ ಬೀಚ್ ಅಂತ ನೀವು ನೋಡಿಕೊಂಡು ಅಲ್ಲಿ ಹತ್ರದಲ್ಲಿ ಇರೋವಂಥ ರೂಮ್ಸ್ನ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲೂ ಈ ಬೀಚ್ ಇದೆ. ಇಟ್ ಡಿಪೆಂಡ್ಸ್ ಆನ್ ಎಲ್ಲಿ ನೀವು ಇದು ಮಾಡಿರ್ತೀರಾ ಅಂತ. ಅದಾದಮೇಲೆ ನಾವು ಕಾಫಿ ಕುಡಿಬೇಕು ಮತ್ತು ತಾಯಿ ಮಿಲ್ಕ್ ಶೇಕ್ ಕುಡಿಬೇಕಂತ ಹೋದ್ವಿ. ಅಲ್ಲಿ ಒಂದು ಲವಾಜಾ ಕೆಫೆ ಅಂತ ಇತ್ತು. ಅಲ್ಲಿಗೆ ಹೋದ್ಮೇಲೆ ನಾವು ಕಾಫಿ ಮತ್ತು ತಾಯಿ ಮಿಲ್ಕ್ ಶೇಕ್ ತೊಗೊಂಡ್ವಿ. ನಾವು ಅಲ್ಲಿ ಇದ್ದಷ್ಟು ದಿನ ತಾಯಿ ಮಿಲ್ಕ್ ಶೇಕ್ ಕುಡ್ದಿದ್ದೀವಿ. ಯಾಕಂದರೆ ಅದು ಫೇಮಸ್ ಅಲ್ಲಿ. ತಾಯಿ ಮಿಲ್ಕ್ ಟೀ ತೊಗೋಬೋದು, ಬಬಲ್ ಟೀ ತೊಗೋಬೋದು, ಇಲ್ಲ ತಾಯಿ ಮಿಲ್ಕ್ ಶೇಕ್ ತೊಗೋಬೋದು. ಇವೆಲ್ಲ ತುಂಬ ನಿಜವಲ್ಲೂ ಸಾಕಾಗಿತ್ತು. ನಾವು ಇಲ್ಲಿ ಕುಡಿಯೋದಕ್ಕೂ ಅಂದರೆ ಇಂಡಿಯಾದಲ್ಲಿ ಕುಡಿಯೋದಕ್ಕೂ ಅವ್ರ ದೇಶದ ಡ್ರಿಂಕ್ ಅವ್ರ ದೇಶದಲ್ಲೇ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ. ಈಗ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ಕೆಲವೊಂದ್ಸಲ ದಾವಣಗೆರೆಯಲ್ಲಿ ಸಖತ್ತಾಗಿದೆ ಅನಿಸುತ್ತೆ. ಈ ಮಂಗಳೂರು ಫಿಶ್ ಮಸಾಲ ಎಲ್ಲ ನಂಗೆ ಮಂಗಳೂರಲ್ಲಿ ತಿಂದಾಗ ಒಂಥರ ಮಜಾ ಅನಿಸುತ್ತೆ ಆ ಥರ. ನೋಡಿ ಇದೆಲ್ಲ ಇಂಡಿಯನ್ ಏನೋ ರಸೋಯಿ ಮ್ಯಾಜಿಕ್ ಅಂತ ಇದೆಯಲ್ಲ, ಇದೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಸು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ಮಸಾಲೆ ದೋಸೆ ತುಂಬ ಕಾಸ್ಟ್ಲಿ. ನೀವು ಚಿಕನ್ ಮಟನ್ ಏನೇ ತೊಗೊಂಡ್ರು ಮಸಾಲೆ ದೋಸೆ ಅಷ್ಟು ಕಾಸ್ಟ್ಲಿ ಇನ್ನೊಂದಿಲ್ಲ, ಅಷ್ಟು ಕಾಸ್ಟ್ಲಿ ಇಲ್ಲಿ. ಬಟ್ ಒಂಥರ ಬರ್ಗೆಟಂಗೆ ಆಗ್ಬಿಟ್ಟಿರುತ್ತೆ. ಕಂಟಿನ್ಯೂಸ್ ಆಗಿ ನಾವು ಬೇರೆ ದೇಶದಲ್ಲಿ ಇದ್ದಾಗ ಮಸಾಲೆ ದೋಸೆ ತುಂಬ ಮ್ಯಾಟ್ರ್ ಆಗಿಬಿಡುತ್ತೆ. ಆಗ ಮಸಾಲೆ ದೋಸೆ ಎಷ್ಟೇ ಕಾಸ್ಟ್ಲಿ ಇದ್ರೂ ತಗೊಂಡು ತಿನ್ಬೇಕಪ್ಪ ಒಂದ್ಸಲ ಅಂದರೂ ಅಂತ ಫೀಲ್ಗೆ ಹೋಗ್ಬಿಟ್ಟಿದ್ದೆ ನಾನಂತೂ. ಸೊ ನಾನು ಇಲ್ಲಿ ಶಾಪಿಂಗ್ ಎಲ್ಲ ಇಲ್ಲೇ ಮಾಡಿದ್ದು. ಸೊ ಸಣ್ಣ ಪುಟ್ಟ ಬಟ್ ಇಲ್ಲೇನು ತುಂಬ ಕಾಸ್ಟ್ಲಿ ಆ ಥರ ಏನು ಅನ್ಸಲ್ಲ. ಆ್ಯಕ್ಚುಲಿ ಈ ಥರ ಸ್ಮಾಲ್ ಸ್ಟ್ರೀಟ್ ಶಾಪಿಂಗ್ ಇದೆಯಲ್ಲ, ಇದು ಸ್ವಲ್ಪ ನಿಮಗೆ ಆರಾಮ್ ಅನಿಸುತ್ತೆ, ತುಂಬ ಕಾಸ್ಟ್ಲಿ ಅಂತ ಅನಿಸಲ್ಲ. ಮಾಲ್ನಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಇಲ್ಲಿ ಕ್ರ್ಯಾಬಿ ಮುಂದೆ ಇದ್ದಿದ್ದ ಶಾಪ್ಸ್ಗಳು ಏನು ನಮಗೇನು ಅಂಥ ಕಾಸ್ಟ್ಲಿ ಅನಿಸ್ತಿಲ್ಲ. ಸೊ ಇದೇ ರೋಡಲ್ಲೇ ನಾವು ರೂಮ್ ಕೂಡ ಮಾಡಿರೋದು. ಸೊ ಸ್ಟಾರ್ಬಕ್ಸು ಎಲ್ಲ ಇದೆ. ಇಲ್ಲಿ ಮೆಗ್ಡಿ ಕಾಣಿಸ್ತಾ ಇದೆ, ಈ ಮೆಗ್ಡಿಗೆ ಹೋಗಿದ್ವಿ ನಾವು. ಅದಾಗ್ತಿದ್ದಂಗೆ ನಾವು ಈವ್ನಿಂಗ್ ರೂಮಲ್ಲಿ ಫ್ರೆಶ್ ಅಪ್ ಆಗಿ ವಾಪಸ್ ಮತ್ತೆ ಬಂದ್ವಿ ಬೀಚ್ ಮುಂದೆ ಬರ್ತಿದ್ದಂಗೆ ನಾವು ನೋಡಿದ ಸರ್ಪ್ರೈಸ್ ಏನಂದರೆ ತುಂಬ ಜನ ಅಸೆಂಬಲ್ ಆಗಿದ್ರು. ಯಾಕೆ ಇಷ್ಟು ಜನ ಹಿಂಗೆ ಸೇರಿದಾರಲ್ಲ ಈ ಕಡೆ ಅಂತ ನೋಡಿದಾಗ ಇಲ್ಲಿ ಒಂದು ಶೋ ನಡೀತಾ ಇತ್ತು ಈ ಥರ. ಅಂದರೆ ಅವರೆಲ್ಲ ಏನು ವಯಸ್ಸಲ್ಲಿ ಅಷ್ಟು ದೊಡ್ಡವ್ರಂಗೆ ಇಲ್ಲ, ಅಂದರೆ ಅವರಲ್ಲಿ ಏನೋ ಒಂದು ಶೋ ಥರ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಟೂರಿಸ್ಟ್ಗಳಿಗೆ ಏನೋ ಒಂದು ಮಾಡಿ ತೋರಿಸಿ ಆಮೇಲೆ ಅವರು ನಿಮ್ಮ ಪ್ರೀತಿ ಇದ್ದರೆ, ನಿಮ್ಗೆ ಖುಷಿ ಇದ್ದರೆ ನೀವು ದುಡ್ಡು ಕೊಡ್ಬೋದು ಅಂತ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಸೊ ಇದಕ್ಕೆ ಎನ್ಕರೇಜ್ ಮಾಡೋರು ಮಾಡ್ಬೋದು. ನಾವು ಆ್ಯಕ್ಚುಲಿ ಮಾಡಿದ್ವಿ, ಯಾಕಂದ್ರೆ ನಾವು ಅಷ್ಟೊತ್ತು ನಿಂತ್ಕೊಂಡು ಅವರು ಕೊಟ್ಟಂಥ ಒಂದು ಮನೋರಂಜನೆಯನ್ನು ನಾವು ಸ್ವೀಕಾರ ಮಾಡಿದ್ವಿ. ಆ ಒಂದು ಕೃತಜ್ಞತೆಯಿಂದ ನಾವು ಏನೋ ಒಂದು ಪ್ರೀತಿಯಿಂದ ಏನೋ ಒಂದು ಕೊಟ್ವಿ. ಬಟ್ ಅಲ್ಲಿ ತುಂಬ ಸ್ವಲ್ಪ ಹೆಂಗಾಗಿರೋ ಹುಡುಗರೇ ಮಾಡ್ತಾಯಿದ್ರು. ನಂಗೆ ಅನಿಸ್ತಾಯಿತ್ತು ಇವರು ಎಜುಕೇಷನಲ್ಲೆಲ್ಲ ಬ್ಯುಸಿ ಇಲ್ವಾ ಅಂತ. ಅಲ್ಲಿ ಆ್ಯಕ್ಚುಲಿ ತುಂಬ ಓದೋದು ಕಮ್ಮಿ ನನಗೆ ಗೊತ್ತಿರೋಂಗೆ. ಈ ಕಡೆಲ್ಲ ಜಾಸ್ತಿ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಅವ್ರು ಜಾಸ್ತಿ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬ್ಯಾಂಕಾಕಲ್ಲೆಲ್ಲ ಸ್ವಲ್ಪ ಜಾಸ್ತಿ IT ಕಂಪ್ನಿಗಳಿದೆ, ಬೇರೆ ಬೇರೆ ಕಂಪ್ನಿಗಳು ಎಲ್ಲ ಇದೆ. ಸೊ ತುಂಬ ಜನ ಸೇರಿದರು. ಬೀಚ್ ಮುಂದೆ ಈ ಥರ ಎಲ್ಲ ಶೋ ಕೊಡ್ತಾಯಿದ್ರು ಇವರೆಲ್ಲ. ಇದಾದಮೇಲೆ ಕ್ರ್ಯಾಬಿನಲ್ಲಿ ನೈಟ್ ಲೈಫ್ ಹೇಗಿರುತ್ತೆ ಅಂತ ನೋಡಿ. ಜನ ಎಲ್ಲಿಗೆ ಹೋಗ್ತಾಯಿರ್ತಾರೆ ಅಂತ ಗೊತ್ತಿರಲ್ಲ, ಬಟ್ ಓಡಾಡ್ತಿರ್ತಾರೆ. ನಮ್ಮ ಥರನೇ ಅವರು ಓಡಾಡಿದ ಜಾಗದಲ್ಲೇ ಓಡಾಡ್ತಿರ್ತಾರೆ.
ಸೊ ನಾನು ಅಲ್ಲಿ ಶಾಪ್ಗಳನ್ನ ನೋಡಿದ್ದನ್ನೇ ನೋಡ್ಕೊಂಡು ಓಡಾಡ್ತಿದ್ದೆ. ಅಲ್ಲಿ ತುಂಬ ಜನ ಇಂಡಿಯನ್ಸು ಇದ್ದಾರೆ. ಅಂದರೆ ಇಂಡಿಯನ್ಸೇ ಶಾಪ್ ಎಲ್ಲ ಇಟ್ಕೊಂಡು ಅಲ್ಲೇ ವ್ಯಾಪಾರ ಮಾಡಿಕೊಂಡು ಸೆಟ್ಲಾಗಿರೋ ಜನಗಳು ಇದ್ದಾರೆ ಇಂಡಿಯನ್ಸು. ಮಧ್ಯದಲ್ಲಿ ನಿಮಗೆ ಇಂಡಿಯನ್ ಶಾಪು ರೆಸ್ಟೋರೆಂಟ್ಸು ಎಲ್ಲ ಕಾಣ್ತಾ ಇರುತ್ತೆ. ಸೊ ತುಂಬ ಜನ ಅಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ, ಅಲ್ಲೇ ವ್ಯಾಪಾರ ಎಲ್ಲ ಮಾಡಿಕೊಂಡು. ಸೊ ನೈಟಲ್ಲಿ ತುಂಬ ಜನ ಈ ಥರ ಓಡಾಡ್ಕೊಂಡು ಇರೋರು ಜಾಸ್ತಿ. ಬಟ್ ಎಲ್ಲೋ ಟೂರಿಸ್ಟ್ಸ್ಗಳು ಬೇರೆ ದೇಶದಿಂದ ಬಂದವರು ಏನು ನಕರ ಮಾಡ್ತಾ ಇರಲಿಲ್ಲ. ಮತ್ತು ಇಲ್ಲೊಂದೇನೆಂದರೆ ಇಲ್ಲೆಲ್ಲ ಮಸಾಜ್ ಎಲ್ಲ ಓಪನ್ ಆಗಿ ಮಾಡಿಸ್ಕೊತಾರೆ. ಅಂದರೆ ಲೆಗ್ಗು, ಫೀಟು, ಹೆಡ್ಡು, ಲೈಟಾಗಿ ಔಟರ್ ಬಾಡಿ ಈ ಥರದ್ದೆಲ್ಲ ಅಲ್ಲಲ್ಲೇ ಕುತ್ಕೊಂಡು ರೋಡಲ್ಲೇ ಕುತ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಜಾಸ್ತಿ ಈ ಕಡೆ. ನಾವೆಲ್ಲ ಒಂದು ಕಡೆ ಹೋಗಿ ಕುತ್ಕೊಂಡು ಮಾಡಿಸ್ಕೋಬೇಕು ಕಾಲದು ಅಂತ ಅನ್ಕೋತೀವಿ. ಸೊ ಮಸಾಜ್ ಇಲ್ಲಿ ತುಂಬ ಫೇಮಸ್ಸು ಥೈಲ್ಯಾಂಡಲ್ಲಿ. ನಮ್ಗೆ ಏನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ. ನಮ್ಮದು ಟೈಮೆಲ್ಲ ಬರೀ ಪ್ಲೇಸಸ್ನ ನೋಡೋದೇ ಆಗಿತ್ತು. ಮತ್ತು ಇವರು ಬೇರೆ ದೇಶದಿಂದ ಬಂದಿರ್ತಾರಲ್ಲ ಜನಗಳು, ಅವರಿಗೆ ನಮ್ಮ ಇಂಡಿಯನ್ ಫುಡ್ಡು ತುಂಬ ಒಂಥರ ಇಷ್ಟ ಆಗುತ್ತೆ. ನಾವು ಎಲ್ಲಾದರೂ ಇಂಡಿಯನ್ ರೆಸ್ಟೋರೆಂಟಲ್ಲಿ ಕೂತಿದ್ರೆ ತುಂಬ ಜನ ಫಾರಿನರ್ಸ್ ಬಂದು ಕೂತ್ಕೊಂಡು ಊಟ ಮಾಡೋದನ್ನ ಗಮನಿಸ್ತಾ ಇದ್ದೆ ನಾನು ಎಷ್ಟೊಂದು ಸಲ. ಸೊ ಅವಾಗ ಅನ್ಕೋತಾ ಇದ್ದೆ, ಪರವಾಗಿಲ್ಲಪ್ಪ, ನಮ್ಮ ಫುಡ್ಡು ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ. Yes, welcome guys, rooftop. ಸೊ ಈ ರೋಡ್ ಪೂರ್ತಿ ಇದೇ ಥರನೇ ಮಧ್ಯ ಶಾಪಿಂಗ್ದು ಬ್ಯಾಗ್ಗಳು ಅಥವಾ ಬೇರೆ ಬೇರೆ ಸ್ಟೋರ್ಗಳು ಇದೆಲ್ಲ ಇದೆ. ನಾನು ಇಲ್ಲಿ ಹ್ಯಾಂಗ್ ಮಾಡಿದಾರಲ್ಲ ಈ ಥರದ್ದೊಂದು ಥೈಲ್ಯಾಂಡ್ ವೈಟ್ ಕಲರ್ ಬ್ಯಾಗ್, ಅದನ್ನು ತೊಗೊಂಡೆ. ಅದನ್ನು ನಾನು ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಬಟ್ಟೆಗಳು ಟ್ರೈ ಮಾಡಿದೆ, ಆಗಲಿಲ್ಲ. ಒಂದು 3 ಜೊತೆ ಬಟ್ಟೆ ಮಾತ್ರ ಹೋಗಿದ್ದ ದಿನ, ರೀಚ್ ಆಗಿದ್ದ ದಿನ ತಗೊಂಡೆ. ಅದು ಬಿಟ್ಟರೆ ಇಲ್ಲಿ ಪೂರ್ತಿ ಶಾಪಿಂಗಿಗಂತೂ ಒಳ್ಳೆ ಕ್ಯೂಟ್ ಆಗಿರೋ ಬ್ಯಾಗ್ಸು ಎಲ್ಲ ಚೈನಾಯಿಂದ ಇಂಪೋರ್ಟ್ ಮಾಡಿರೋ ಐಟಮ್ಸು ತುಂಬ ಸಿಗುತ್ತೆ. ಮತ್ತು ಇವ್ರು ಈ ಥರ ಡ್ರೆಸ್ ಬೇರೆ ಹಾಕ್ಕೊಂಡು ನಿಂತಿರ್ತಾರೆ ಕೆಲವರು. ಅವ್ರ ಜೊತೆ ಫೋಟೋ ತೊಗೊಂಡು ದುಡ್ಡು ಕೊಡ್ಬೋದು ಅವ್ರಿಗೆ. ಅವ್ರು ಇಷ್ಟು ಚಾರ್ಜಸ್ ಅಂತ ಮಾಡ್ತಾರೆ. ನೀರು ಕುಡಿಯೋದಕ್ಕಿಂತ ಜನ ಇಲ್ಲಿ ಬಿಯರ್ ಕುಡಿಯೋದು ಜಾಸ್ತಿ. ಸೇವ್ ವಾಟರ್, ಡ್ರಿಂಕ್ ಬಿಯರ್ ಅಂತ ಬೋರ್ಡ್ ಕೂಡ ಹಾಕ್ಕೊಂಡಿರೋದನ್ನ ನೋಡಿದ್ದೆ. ನೀರನ್ನ ಉಳಿಸಿ ಬಿಯರ್ನ ಜಾಸ್ತಿ ಕುಡೀರಿ ಅಂತ. ಅಂದರೆ ಇನ್ನು ಬಿಯರೇ ನೀರು ಥರ ಕುಡಿತಾರೆ ಅಂದರೆ ಅಲ್ಲಿ ಇನ್ನು ಬಿಯರ್ ಇನ್ನು ಎಷ್ಟು ಚೀಪಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಒಂದು ವೇಳೆ ನೀವೇನಾದರೂ ಬಟ್ಟೆ ಏನಾದರೂ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಬೇಕಾದಂಗೆ ಸಿಗುತ್ತೆ ಇಲ್ಲಂತೂ ಥೈಲ್ಯಾಂಡಲ್ಲಿ. ಕ್ರಾಕ್ಸ್ ಕಾಪಿ ಕ್ಯಾಟ್ಸ್ ಹಿಂಗಿದೆ. ಕೊನೆಗೆ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಕೂತ್ಕೊಂಡು ನಮ್ಮ ಇಂಡಿಯನ್ ಫುಡ್ ಫೈನಲಿ ಆರ್ಡ್ರ್ ಮಾಡಿದ್ವಿ. ಎಗ್ ಬುರ್ಜಿ. ಹಸ್ಬೆಂಡು ಬಿಯರ್ ತೊಗೊಂಡ್ರು. ನೋಡಿ, ಎಗ್ ಬುರ್ಜಿ ತೊಗೊಂಡಿದ್ದೆ. ಅದು ಬಿಟ್ಟರೆ ಸಮೋಸ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಇದೇನೋ ಒಂಥರ ಶೇಕ್ ಥರ ತೊಗೊಂಡಿದ್ದೆ, ಕೊಕೊನಟ್ ಶೇಕ್ ಥರ, ಅದು ತುಂಬ ಚೆನ್ನಾಗಿತ್ತು. ಸೊ ಈ ಸಮೋಸನೂ ಅಷ್ಟೇ ತೃಪ್ತಿ ಆಯಿತು, ಪನ್ನೀರು ಅಷ್ಟೇ ತುಂಬ ತೃಪ್ತಿ ಆಯಿತು. ಆಹಾ,
ಯಾಕೆ ಹೇಳ್ತೀರಾ. ಕೊನೆಗೆ ಇದೊಂದು ಚಿಕನ್ ಆರ್ಡ್ರ್ ಮಾಡಿದ್ವಿ, ಮತ್ತೆ ಒಂದು ವೆಜಿಟೇಬಲ್ ಬಿರಿಯಾನಿ ತಗೊಂಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದು ಕಡೆ ಈ ಥರ ಬಿದ್ರದ್ದು ಇದರಲ್ಲಿ ಅವರೇ ಒಂದು ಕಾಕ್ಟೇಲ್ ಥರ ಮಾಡ್ಕೊಡ್ತಾರೆ. 120 to 140 ಥೈ ಬಾಟ್ಸಲ್ಲಿ ಒಂದು ಸ್ಮಾಲ್ ಕಾಕ್ಟೇಲ್ ಥರ ಮಾಡ್ಕೊಡ್ತಾರೆ. ಅದನ್ನ ಇಟ್ಕೊಂಡು ತುಂಬ ಜನ ಓಡಾಡ್ಕೊಂಡು ಕುಡ್ಕೊಂಡು ಹೋಗೋರು. ಅವ್ರು ನೋಡಿ 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 ನಾವು ತಗೋಬೇಕಂತ ಅನ್ಸ್ಬಿಡ್ತು. ಸೊ ಒಂದು ಮಾತ್ರ ತಗೊಂಡು ಊಟ ಎಲ್ಲ ಆದಮೇಲೆ ಇದನ್ನ ಹಿಂಗೆ ಇಟ್ಕೊಂಡು ಸ್ಟೈಲಾಗಿ ಓಡಾಡ್ಕೊಂಡು ಕುಡ್ಕೊಂಡು ಹೋಗೋದು. ಆ ಥರ ಕಾಕ್ಟೇಲ್ ಇದು. ಸೊ ಅವ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಅವರು. ಈ ಥರ ಒಂದು 2-3 ಡ್ರಿಂಕ್ ಯಾವ್ದು ಬೇಕದು ಫ್ಲೇವರ್ಸು ಡ್ರಿಂಕ್ ಮಾಡಿ ತೊಗೊಂಡೋಗ್ತಾರೆ. ಒಂಥರ ಎಕೋ ಫ್ರೆಂಡ್ಲಿ ಥರ ಇದು ಬ್ಯಾಂಬುದು ನೋಡಿ, ಈ ಥರ ಇರುತ್ತೆ. ಸೊ ನೈಟ್ ಲೈಫ್ ನೋಡಿ ಎಷ್ಟು ಚೆನ್ನಾಗಿದೆ. ನೈಟಲ್ಲಿ ಕಲರ್ಫುಲ್ ಲೈಟ್ಸ್ ಇರುತ್ತಲ್ಲ, ಅದನ್ನು ನೋಡೋಕ್ಕೆ ಮಜಾ. ಡೇ ಟೈಮ್ ಒಂಥರ ಖುಷಿ ಕೊಟ್ಟರೆ, ನೈಟಲ್ಲಿ ಈ ಥರ ಒಂಥರ ಕಲರ್ಫುಲ್ಲಾಗಿ ಸ್ಟ್ರೀಟ್ ನೋಡೋದು ಒಂಥರ ಖುಷಿ. ಸೊ ಕ್ರ್ಯಾಬಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ ಥೈಲ್ಯಾಂಡಲ್ಲಿ ಇಷ್ಟ ಆಗದೇ ಇದ್ದಿದ್ದು ಅಂತಂದರೆ ಲಿಟ್ರಲಿ ಏನಂದರೆ ಏನೂ ಇಲ್ಲ, ಎಲ್ಲ ಇಷ್ಟ ಆಯಿತು. ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸು ಎಲ್ಲ ಕಡೆ ತುಂಬ ಬ್ಯೂಟಿಫುಲ್ಲಾಗೇ ಇತ್ತು. ತುಂಬ ಮೆಮೊರೀಸ್ ತೊಗೊಂಡು ಇಂಡಿಯಾಗೆ ವಾಪಸ್ ಬಂದಿದ್ದೀವಿ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ ಅಥವಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಇಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಸಡನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ದು. ನಾವು ಅಲ್ಲಿಂದ ಬೈಕಲ್ಲಿ ಒಂದು ಪ್ಲೇಸ್ಗೆ ಹೋಗ್ತೀವಿ ನೆಕ್ಸ್ಟ್ ಡೇ. ಆ ಪ್ಲೇಸ್ದು ಕೆಫೆದು ಫೋಟೋಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೆಫೆನಲ್ಲಿ ಲಿಟ್ರಲಿ ಜನ ಹಾರ್ಡ್ಲಿ ಅಲ್ಲೊಬ್ರು ಇದ್ರು. ಎಕ್ಸ್ಕ್ಲೂಸಿವ್ ಆಗಿ ನಾವೇ ಕೂತಿದ್ವಿ. ಇಲ್ಲಿ ಕಾಫಿ ಎಲ್ಲ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ತುಂಬ ದೂರದಲ್ಲಿದೆ, ಸಿಟಿಯಿಂದ ತುಂಬ ದೂರದಲ್ಲಿದೆ. ತುಂಬ ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಈ ಕೆಫೆ ಮಾಡಿದ್ದಾರೆ. ಸೊ ಆ ಕೆಫೆ ಮುಗಿಸ್ಕೊಂಡು ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇನ್ನೊಂದು ಯಾವುದೋ ಬೆಟ್ಟದ ಹತ್ರ ಇನ್ನೊಂದು ಕೆಫೆ ಇದೆ ಅಂತ ಗೂಗಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಸರಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಡೋಣ, ಇಷ್ಟು ದೂರ ಬಂದಿದ್ದೀವಿ ಅಂತ ಡಿಸೈಡ್ ಮಾಡಿ ನಾವು 2 ವೀಲರಲ್ಲಿ ಹೊರಟ್ವಿ. ಸೊ ಇಲ್ಲಿ ನಾವು ಕಾಫಿ ಎಲ್ಲ ಕುಡ್ದಿದ್ವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಲಂಚ್ ಟೈಮ್ಗೆ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಲಿಟ್ರಲಿ ನಮ್ಮ ಒಂದು ಹೋಟೆಲಿಂದ ಹೆಚ್ಚು ಕಡಿಮೆ ಒಂದು 60 ಕಿಲೋಮೀಟ್ರ್ ದೂರ ಕೆಫೆ ಇದ್ದಿದ್ದು. ಬಟ್ ನಮಗೆ ಇನ್ನೇನಿಲ್ವಲ್ಲ ಮಾಡೋಕ್ಕೇನೋ ಒಂದು ಮಾಡಬೇಕಲ್ಲ. ಸೊ 2 ವೀಲರಲ್ಲಿ ನಾವು ಹೋದ್ವಿ. ಯಾವುದ್ಯಾವುದೋ ಲೊಕೇಶನ್ಸು ಒಂಥರ ಕಾಡು ಥರ ಇತ್ತು. ಒಂದೊಂದು ಕಡೆ ಜನಗಳು ಅಂದರೆ ಥೈಲ್ಯಾಂಡ್ ಪೀಪಲ್, ಲೋಕಲ್ ಜನಗಳು ವಾಸ ಮಾಡ್ತಾರಂಥ ಏನೋ ಜಾಗಗಳು, ಅಲ್ಲೆಲ್ಲ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಸೊ ಅಲ್ಲಿ ಬಂದು ಒಂದೇ ಕಡೆ ಇರೋದಕ್ಕಿಂತ ಈ ಕಡೆ ಸ್ವಲ್ಪ ಇಂಟೀರಿಯರ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಹೋದ್ವಿ. ಬಟ್ ಗುಡ್ ಥಿಂಗ್ ಏನು ಗೊತ್ತಾ, ನಾವು ಹೋಗೋ ಟೈಮಲ್ಲಿ ಮಳೆ ಬರ್ತಿತ್ತಲ್ಲ, ಅದೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಅಷ್ಟು ಗ್ರೀನಾಗೆ ಮಳೆಯಿಂದಾಗಿ ಆ ನೇಚರ್ ಇನ್ನಷ್ಟು ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಒಂದು ನೇಚರ್ ಬ್ಯೂಟಿನ ಅನುಭವಿಸ್ತಾ ನಾವು ಡ್ರೈವ್ ಮಾಡ್ಕೊಳ್ತಾ ನಮ್ಮ 2 ವೀಲರಲ್ಲಿ ಹೋದ್ವಿ. ಆ ಮೌಂಟೇನ್ ರೇಂಜಸ್ಸು ಅದೆಲ್ಲ ತುಂಬ ಅದ್ಭುತವಾಗಿತ್ತು. ಅದನ್ನು ಒಂಥರ ನೋಡದೆ ಇರೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈನಲ್ಲಿ. ಆ ಮೌಂಟೇನ್ಸ್ ಮಧ್ಯೆ ಆ ಒಂದು ಆ ಮೋಡ ಎಲ್ಲ ಬಂದು ಅಲ್ಲಿ ಇದಾಗಿರುತ್ತಲ್ಲ, ಅದನ್ನು ನೋಡೋಕ್ಕೆ ಒಂಥರ ಖುಷಿ ಮಳೆ ಸೀಸನ್ ಟೈಮಲ್ಲಿ. ಸೊ ತುಂಬ ದೂರ ಡ್ರೈವ್ ಮಾಡಿದ್ವಿ. ನಾನೇನು ಮಾಡಿಲ್ಲ, ಹಸ್ಬೆಂಡ್ ಮಾಡಿದ್ರು. ನಾನು ಹಿಂದ್ಗಡೆ ಕೂತ್ಕೊಂಡು ಜಸ್ಟ್ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೆ. ಒಂಥರ ಈ ಕಡೆ ಯಾವುದೋ ಟ್ರಾಫಿಕ್ ಇಲ್ಲ, ಏನಿಲ್ಲ. ಒಂಥರ ಸೌಂಡು ಅಷ್ಟೇ, ಫುಲ್ ಪಿನ್ ಡ್ರಾಪ್ ಸೈಲೆನ್ಸು. ನೋಡಿ ನಮ್ಮ ದೇಶದಲ್ಲಿ ಈ ಕಡೆ ಎಲ್ಲ ಚಿಕ್ಕಮಂಗ್ಳೂರು ಸೈಡೆಲ್ಲ ಹೋದರೆ ಸಣ್ಣ ಪುಟ್ಟ ಅಂಗಡಿಗಳು, ಕಾಫಿ ಶಾಪ್ಗಳೆಲ್ಲ ನೋಡ್ತೀವಲ್ಲ, ಅದೇ ಥರನೇ ಈ ಕಡೆನೂ ಇದೆ. ಆ ಮಳೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ.
ಆ ಮಳೆಯಲ್ಲಿ ನಿಜವಾಗ್ಲೂ ನಮ್ಗೆ ಆ ಬೈಕ್ ಕೂಡ ಒಳ್ಳೆ ಸಾಥ್ ಕೊಡ್ತು. ನಾವು ಮಳೆ ಬರ್ತಾ ಇದೆ ಫಸ್ಟ್ ಕಾರ್ ಬುಕ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಫುಕೆಟಲ್ಲಿ. ಬಟ್ ಕಾರಲ್ಲಿ ಅವ್ರದ್ದೇನೋ ಸರ್ವಿಸ್ ಆಗಿರಲಿಲ್ಲ ಅಂತ ಅವ್ರು ಕೊಡೋಕ್ಕೆ ತುಂಬ ಯೋಚನೆ ಮಾಡಿದ್ರು. ಸರಿ ಬಿಡಪ್ಪ ಆಯಿತು ಅಂತ ಟೂ ವೀಲರ್ನ ಬೇರೆ ಆಪ್ಷನ್ ಇಲ್ಲದೆ ತೊಗೊಂಡ್ವಿ. ಬಟ್ ಕ್ರ್ಯಾಬಿಗೆ ಬಂದಮೇಲೆ ನಾವು ಸ್ಟ್ರೈಟ್ ಅವೇ ನಾವು ಹೈರ್ ಮಾಡಿದ್ದೆ ಟೂ ವೀಲರ್. ಯಾಕೆ ಗೊತ್ತಾ, ಟೂ ವೀಲರಲ್ಲಿ ಒಂಥರ ಈ ಓಪನ್ ನೇಚರ್ನ ನೋಡೋದೇ ಒಂಥರ ಚೆಂದ. ಕಾರಲ್ಲಿ ಅಂದರೆ ಅಷ್ಟು ಒಂಥರ ಅಬ್ಸರ್ವೇ ಮಾಡಲ್ಲ ನಾವು. ಬಟ್ ಟೂ ವೀಲರಲ್ಲಿ ಹೋದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಅವಾಗ ಅದಕ್ಕೋಸ್ಕರ ನಾವು ಫುಕೆಟಲ್ಲಿ ಕಾರ್ನ ನಾವು ಹೈರ್ ಮಾಡಬೇಕಂತ ಯೋಚನೆ ಮಾಡಲಿಲ್ಲ. ನಮಗೆ ಟೂ ವೀಲರೇ ಸಾಕು, ಅದೇ ಬೆಸ್ಟ್ ಆಪ್ಷನ್ನು. ಮಳೆ ಬಂದರೆ ಒಂಚೂರು ನೆನೆಯೋಣ, ಚೆನ್ನಾಗಿರುತ್ತೆ ಅಂತ ಆರಾಮಾಗೆ ಮಳೆನ ಎಂಜಾಯ್ ಮಾಡಿಕೊಂಡು ಟೂ ವೀಲರಲ್ಲಿ ಎಲ್ಲ ಕಡೆ ಓಡಾಡೋದು. ಸೊ ಈ ವಿಡಿಯೋದಲ್ಲಿ ನೀವು ಜಾಸ್ತಿ ನೋಡೋದೇನು ಗೊತ್ತಾ, ನಮ್ಮ ಜರ್ನಿ, ಆ ಟೂ ವೀಲರ್ ಜರ್ನಿ, ಆ ಒಂದು ರೋಡು, ಮೌಂಟೇನ್ಸು, ಮಳೆ, ಇದೇ ಮೇನ್ ಹೈಲೈಟ್ಸು ಈ ವಿಡಿಯೋದಲ್ಲಿ. ಇವನ ಹಸ್ಬೆಂಡು ಕಾಣ್ಕ ಹಾಕೊಂಡು ಓಡಿಸಿ ಅಂದರೆ ಓಡಿಸಲ್ಲ, ಹಂಗೇ ಓಡಿಸ್ತಾರವರು. ನೋಡಿ ಅಲ್ಲಿರೋ ಮನೆಗಳು, ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ ನಮ್ಮ ಇಂಡಿಯಾದಲ್ಲಿ ಹೆಂಗಿರ್ತವಲ್ಲ ಅದೇ ಥರ ಆಲ್ಮೋಸ್ಟ್ ಇದೆ. ಆವಾಗಲೇ ಇಲ್ಲಿ ಬಂದು ರೈಟ್ ಅಂತ ತಗೊಂಡಿದ್ವಿ. ಇಲ್ಲಿ ಸಿಗ್ನಲ್ ಹತ್ರ ನಿಂತಿದ್ವಲ್ಲ. ನಾನು ಮಧ್ಯೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ನನಗೂ ವೀಡಿಯೋ ಮಾಡ್ಕೊತಾ ಇದ್ದೆ ಮೆಲ್ಲಗೆ. ಹಿಂದೆಯಿಂದ ಹೆಂಗೆ ಕಾಣಿಸುತ್ತೆ ರೋಡು ಅಂತ. ಆ ಗಾಳಿನಲ್ಲಿ ನಾನು ನಿಜವಾಗ್ಲೂ ಏನಾದರೂ ಮಾತಾಡಿದರೆ, ರೆಕಾರ್ಡ್ ಮಾಡಿದರೆ ನಿಜವಾಗ್ಲೂ ಏನೋ ಇದು ಕರೆಕ್ಟಾಗಿ ರೆಕಾರ್ಡ್ ಆಗ್ತಿರ್ಲಿಲ್ವೇನೋ. ಬಿಕಾಸ್ ಓಪನ್ ಏರಲ್ಲಿ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಟೂರಲ್ಲಿ ಹೋಗ್ಬೇಕಾದ್ರೆ ಓಪನಾಗಿ ಮಾತಾಡೋಕ್ಕಾಗಲ್ಲ. ತುಂಬ ಮನಸ್ಸು ತುಂಬ ಖುಷಿಯಾಗಿತ್ತು ನಂದು. ಈ ಥರ ಒಂದು ನೇಚರು, ಈ ಪ್ರಕೃತಿ ನೋಡಿದ್ಮೇಲೆ ಯಾವ ಮಾತುಗಳು ಬರಲ್ಲ. ಕೊನೆಗೆ ನಾವು ರೀಚ್ ಆಗಿದ್ದು ಈ ಕೆಫೆ. ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಲಿಟ್ರಲಿ ಒಂದು 5 ಕಿಲೋಮೀಟ್ರ್ ಏನೋ ನಡ್ಕೊಂಡು ಹೋಗಿದ್ದೀವಿ ನಾವು. ಗಾಡಿ ನಿಲ್ಸಿರೋದೆಲ್ಲೋ ಬೇರೆ ಕಡೆ. ಇದು ಒಂದು ಬೆಟ್ಟದ ಮೇಲಿದೆ ಆ್ಯಕ್ಚುಲಿ. ರಫ್ಲಿ ಒಂದು 5 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋಗಿ ಕೂತ್ಕೊಂಡು ವ್ಯೂ ನೋಡಿ, ಈ ವ್ಯೂನ ಕವರ್ ಮಾಡಿದ್ದೀನಿ. ಮತ್ತು ಈ ಕೆಫೆ ಒಂಥರ ಒಂಟಿ ಕೆಫೆ, ಬೆಟ್ಟದ ಮೇಲಿರೋದು. ಬಟ್ ನಿಜ ಹೇಳ್ತೀನಿ, ಫುಡ್ ಮಾತ್ರ ತುಂಬ ಸಖತ್ತಾಗಿತ್ತು. ಅವರೇ ಅಲ್ಲೇ ಬೆಳೆದಿರೋ ಅಂಥ ವಸ್ತುಗಳನ್ನ, ಅಂದರೆ ತರಕಾರಿಗಳು ಅದು ಇದು ಎಲ್ಲ ಹಾಕ್ಕೊಂಡು ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಅವ್ರು ನಮ್ಮ ಜೊತೆ ಮಾತಾಡಿದ್ರು, ನೀವು ಎಲ್ಲಿಂದ ಬಂದಿದ್ದೀರಾ, ಯಾವ ದೇಶ ನಿಮ್ಮದು ಅಂತೆಲ್ಲ. ನಾವು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಿನವರು ಅಂತ ಹೇಳ್ದಾಗ ಬೆಂಗಳೂರು ಅಂತ ಇದೆಯಾ, ಓಕೆ ಓಕೆ ಅಂತ ಕೇಳ್ತಾಯಿದ್ರು. ಅಂದರೆ ಅವ್ರು ಒಂಥರ ಹಳ್ಳಿ ಜನ. ಅವ್ರ ಸ್ವಂತ ಜಾಗದಲ್ಲಿ ಇವರು ಇಲ್ಲಿ ಈ ಥರ ಒಂದು ಕೆಫೆ ಮಾಡ್ಕೊಂಡಿದ್ದಾರೆ. ಬರೀ ಒಂದು ಇಂಟರ್ನೆಟ್ಟಲ್ಲಿ ತುಂಬ ಜನ ಹೋಗಿ ಗೂಗಲ್ ರಿವ್ಯೂಸ್ ಹಾಕಿರೋದ್ರಿಂದ ನಮಗೆ ಅದು ಹೋಗ್ಬೇಕು ಈ ಕೆಫೆಗೆ ಅಂತ ನಾವು ಫೀಲ್ ಮಾಡ್ಕೊಂಡು ಹೋಗಿರೋದಿದು. ನೋಡಿ ಎಂತೆಂಥ ಕಾಡಲ್ಲಿ ಹೆಂಗಿರುತ್ತೆ ಕೆಫೆಗಳು. ಆದರೂ ಜನಕ್ಕೆ ಅದು ಇಷ್ಟ ಆದಮೇಲೆ ತುಂಬ ಫಾರಿನರ್ಸ್ ಬರ್ತಾರೆ ಅಲ್ಲಿಗೆ. ಅವರೆಲ್ಲ ಅಲ್ಲಿ ರಿವ್ಯೂಸು, ಫೋಟೋಸ್ ಎಲ್ಲ ಹಾಕಿರೋದ್ರಿಂದ ನಮಗೂ ಹೋಗ್ಬೇಕಂತ ಅನ್ನಿಸ್ತು. ಮತ್ತು ಥೈಲ್ಯಾಂಡಲ್ಲಿ ಬೆಕ್ಕುಗಳು ಜಾಸ್ತಿ. ಬೆಕ್ಕಂದರೆ ನಂಗೆ ತುಂಬ ಇಷ್ಟ. ಬಟ್ ಅವು ಏನು ಮುಟ್ಟಿದ್ರು ಎದಾಳೋದೇ ಇಲ್ಲಪ್ಪ. ಇಲ್ಲೆಲ್ಲ ನಾವು ಜನಗಳು ನೋಡಿದ್ರೆ ಓಡ್ಬಿಡ್ತವೆ ಭಯಕ್ಕೆ. ಬಟ್ ಅವಕ್ಕೆ ಭಯನೇ ಇಲ್ಲ. ಈ ಕೆಫೆಲಂತೂ 5-6 ಬೆಕ್ಕುಗಳು ನೋಡಿದೆ, ಕೌಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತನೂ ಜಾಸ್ತಿ ಇತ್ತೇನೋ. ಬಟ್ ಅದು ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಇಲ್ಲೊಂದು ಕಾಣಿಸುತ್ತೆ ಆ ಥರ. ಮತ್ತು ತುಂಬ ಕಮ್ಮಿನೇ ಇತ್ತು, ತುಂಬ ಕಾಸ್ಟ್ಲಿ ಏನಿರಲಿಲ್ಲ ಈ ಕೆಫೆನಲ್ಲಿ. ಅಲ್ಲಿ ಅವನಂಗ್ ಬೀಚ್ ಹತ್ರ ರೆಸ್ಟೋರೆಂಟ್ಸ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಈ ಕೆಫೆ ಮಾತ್ರ ನಿಜವಾಗ್ಲೂ ನನಗೆ ತುಂಬ ಹಸಿವಿರಲಿಲ್ಲ. ಹೋಗಿದ್ವಲ್ಲ ಅಂತ ಏನೋ ಒಂದು ಆರ್ಡ್ರ್ ಮಾಡಿ ತಿಂದ್ವಿ. ಬಟ್ ಈ ಕೆಫೆನಲ್ಲಿ ಫುಡ್ಡು ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೇ ಇತ್ತು, ತುಂಬ ಕಾಸ್ಟ್ಲಿ ಏನಿರಲಿಲ್ಲ.
ನಾವು ಅಲ್ಲಿಂದ ಈ ಕಡೆ ಶಿಫ್ಟ್ ಆದ್ವಿ. ಈ ಕಡೆ ಯಾರೋ ಕೂತಿದ್ದವರು ಎದ್ದೋದ್ಮೇಲೆ ಈ ಕಡೆ ವ್ಯೂ ನೋಡೋಣ ಅಂತ ಈ ಕಡೆ ಕೂತ್ಕೊಂಡು ಮತ್ತೆ ಇನ್ನೊಂದ್ಸಲ ವ್ಯೂನ ಎಂಜಾಯ್ ಮಾಡಿದ್ವಿ. ನಾವು ಫಸ್ಟ್ ಹೋದಾಗ ಮಧ್ಯದಲ್ಲಿ ಎಲ್ಲೋ ಕೂತಿದ್ವಿ, ಕೊನೆಗೆ ಈ ವ್ಯೂ ಕಾಣೋ ಥರ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಫುಡ್ನ ನಾವು ಎಂಜಾಯ್ ಮಾಡಿದ್ವಿ. ನಾವು ಅಲ್ಲಿಂದ ಹೊರಡ್ತಾ ನೋಡಿ, ಇದು ನಾವು ಬಂದಿದ್ದ ರೂಟ್ ಇದು ವಾಪಸ್ ಹೋಗ್ತಾ ನಾನು ವಿಡಿಯೋ ಮಾಡಿರೋದು. ಕೆಫೆನಲ್ಲಿ ಎಲ್ಲ ತಿಂದಾದ್ಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಸೊ ಇದೆಲ್ಲ ಒಂಥರ ತೋಟದ ಮಧ್ಯೆ ಹಿಂಗೆ ನಡ್ಕೊಂಡು ಹೋದ್ರೆ ಮೇಲ್ಗಡೆ ಇದೆ ನೋಡಿ, ಇಲ್ಲಿ ಬೋರ್ಡ್ ಎಲ್ಲ ಹಾಕಿದಾರೆ ಅವರು ಕೆಫೆಗೆ ಹೇಗೆ ಹೋಗ್ಬೇಕಂತ. ಸೊ ಅಲ್ಲಿಂದ ವಾಪಸ್ಸು ನಾವು ಮತ್ತೆ ಕ್ರ್ಯಾಬಿ ರೀಚ್ ಆದ್ವಿ. ಸೊ ಕ್ರ್ಯಾಬಿನಲ್ಲೇ ರೌಂಡ್ ಹೊಡಿತಾ ಇದ್ವಿ. ನಾನು ಬೀಚಲ್ಲಿ ಆಟ ಆಡಿರೋದು ಅದೆಲ್ಲ ನಾನೇನು ಫೋಟೋಸ್ ಹಾಕಿಲ್ಲ ಅಥವಾ ವೀಡಿಯೋಸ್ ಕವರ್ ಮಾಡಿಲ್ಲ, ಬಿಕಾಸ್ ನಾವು ಏನೂ ಫೋನ್ ಆಕ್ಸೆಸರೀಸ್ ಎಲ್ಲ ಏನೂ ಎತ್ಕೊಂಡು ಹೋಗಿರಲಿಲ್ಲ. ನಾನು ಹಸ್ಬೆಂಡ್ ಇಬ್ಬರು ಜಸ್ಟ್ ನೀರಲ್ಲಿ ಆಟ ಆಡಿದ್ವಿ. ಒಂದು ದಿನ ಪೂರ್ತಿ ನಮ್ಗೆ ಅದಕ್ಕೆ ಟೈಮ್ ಹೋಯ್ತು. ನೆಕ್ಸ್ಟ್ ಡೇ ನಾವು ಈ ಥರ ಕೆಫೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಈವ್ನಿಂಗ್ ಬಂದಮೇಲೆ ಈ ಥರ ಮಳೆ ಇದ್ದಾಗ ತುಂಬ ಜನ ಬೀಚ್ ಹತ್ರ ಇರಲಿಲ್ಲ. ಸೊ ಈವ್ನಿಂಗ್ ಟೈಮು ಅವನಂಗ್ ಬೀಚು ಮತ್ತು ಈ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ, ಇದು ಈ ಥರ ಒಂದು ಲುಕ್ ಇರುತ್ತೆ. ಅಲ್ಟಿಮೇಟ್ ಪ್ಲೆಸೆಂಟ್ ವೆದರ್ ಇದ್ದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಯಾಕಂದರೆ ನಿಮ್ಗೆ ಆ ಜಾಗ ಸ್ವರ್ಗ ಅನಿಸ್ಬಿಡುತ್ತೆ. ನೋಡಿ, ಯಾವುದೋ ನೂರಿ ಇಂಡಿಯಾ ಅಂತೆ, ಇಂಡಿಯನ್ ರೆಸ್ಟೋರೆಂಟ್ ಅಂತ ಬಾರ್ ಅದು. ಈ ಥರ ತುಂಬ ಇದೆ, ತುಂಬ ಆಪ್ಷನ್ಸ್ ಇದೆ. ಇಂಡಿಯನ್ ಫುಡ್ಗೆ ಏನು ಕೊರತೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಇದಿಷ್ಟು ಕ್ರ್ಯಾಬಿ ಕತೆ. ಅದಾದಮೇಲೆ ನಾವು ಒಂದು ಡಿನ್ನರ್ ಮುಗಿಸ್ಕೊಂಡು ರೂಮ್ಗೆಲ್ಲ ಹೋದ್ವಿ. ಸೊ ಫೈನಲಿ ಕ್ರ್ಯಾಬಿನ ಮಿಸ್ ಮಾಡ್ಕೊಳ್ತಾ ಈ ಫುಡ್ಡೆಲ್ಲ ಎಂಜಾಯ್ ಮಾಡ್ತಾ ನಾವು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಹೋಗಿದ್ದು ಎಲ್ಲಿಗಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ದೇಶಕ್ಕೆ ಹೋದ್ವಿ. ನಮ್ಮ ದೇಶ, ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದ್ವಿ. ಸೊ ಕ್ರ್ಯಾಬಿನ ಡೆಫಿನೆಟ್ಲಿ ಚೆನ್ನಾಗಿ ಮಿಸ್ ಮಾಡ್ಕೊಂಡ್ವಿ. ಹೊರಡೋ ಟೈಮಲ್ಲಿ ತುಂಬ ಒಳ್ಳೆ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿತ್ತು. ಅಲ್ಲಿಂದ ಬರ್ತಿದ್ದಂಗೆ ಬಿಡ್ತೀವ, ಬಾಯಿ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ. ಬರ್ತಿದ್ದಂಗೆ ಒಳ್ಳೆ ಫುಲ್ ಮೀಲ್ಸ್ನ ಬಾರಿಸಿದ್ವಿ ಏರ್ಪೋರ್ಟಲ್ಲಿ. ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕಂಟೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.